ಬಿಜೆಪಿಗೆ ಸ್ವಲ್ಪ ಟೆನ್ಷನ್ ಅನ್ನು ತಂದಿಟ್ಟಿದೆ, ಸ್ವಲ್ಪ ಅನ್ನೋದಕ್ಕಿಂತ ಹೆಚ್ಚಾಗಿದೆ. ಯಾಕಂದ್ರೆ ಮೊನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಒಂದು ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದರು. ಆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದಾಗ ಡಿನ್ನರ್ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗಿಗೆ ಕೆಲ ಬಿಜೆಪಿಯ ಶಾಸಕರು ಹೋಗ್ತಾರೆ. ಇದಕ್ಕೆ ಈಗ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ, ಏನಾಗ್ಬೋದು ಅಂತೇಳಿ. DCM ಡಿನ್ನರ್ ಮೀಟಿಂಗಿಗೆ ಬಿಜೆಪಿ ಶಾಸಕರು ಭಾಗಿಯಾಗಿರ್ತಾರೆ. ಶಾಸಕರಾದಂಥ ಹೆಬ್ಬಾರ್ ಅವರು ಹಾಗೂ H. ವಿಶ್ವನಾಥ್, ಶಾಸಕರಾಗಿರುವಂಥ S.T. ಸೋಮಶೇಖರ್ ಅವರು ಭಾಗಿಯಾಗಿದ್ದಾರೆ. ಅವರ ಜೊತೆಯಲ್ಲಿ 10 ಶಾಸಕರು ಭಾಗಿಯಾಗಿದ್ರು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಬಾಂಬನ್ನು ಕೂಡ ಸಿಡಿಸಿರ್ತಾರೆ. ಆ ಡಿನ್ನರ್ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರಲ್ಲ ಅವ್ರಿಗೆ ಸಂಕಷ್ಟ ಎದುರಾಗುತ್ತಾ? ಯಾಕೆ ಅಂದರೆ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ರಿಪಬ್ಲಿಕ್ ಕನ್ನಡಕ್ಕೆ ಅದು ಎಕ್ಸ್ಕ್ಲೂಸಿವ್ ಆಗಿ ಇದನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ತೀವಿ. ಈ ಕುರಿತಾಗಿ ನಮ್ಮ ಬಿಜೆಪಿ ರಾಷ್ಟ್ರೀಯ ನಾಯಕರ ಜೊತೆಯಲ್ಲಿ ನಾವು ಸಮಾಲೋಚನೆಯನ್ನು ಕೂಡ ಮಾಡ್ತೀವಿ ಅಂತೇಳಿ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಆಯೋಜನೆ ಮಾಡಿದ್ದ ಡಿನ್ನರ್ ಪಾರ್ಟಿಗೆ 10 ಜನ ಬಿಜೆಪಿ ಶಾಸಕರು ಭಾಗಿಯಾಗಿದ್ರು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಅದರಲ್ಲೂ ಪ್ರಮುಖವಾಗಿ ಕೇಳಿಬಂದಂಥ ಹೆಸರು ಹೆಬ್ಬಾರ್, ವಿಶ್ವನಾಥ್ ಹಾಗೂ ಸೋಮಶೇಖರ್. ಇವರು ಮೂವರ ಜೊತೆಯಲ್ಲಿ ಇನ್ನು 10 ಜನ ಅಂದರೆ ಒಟ್ಟು 10 ಜನ ಭಾಗಿಯಾಗಿದ್ರು ಅಂತಿದ್ರಲ್ಲ, ಆ ವಿಚಾರಕ್ಕೆ ವಿಜೇಂದ್ರ ಅವರು ಗರಂ ಆಗಿದ್ದಾರೆ. ನಾವು ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತ ಶಿವಮೊಗ್ಗದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೊನ್ನೆ DCM ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ರು, ಇವತ್ತು ವಿಜೇಂದ್ರ ಅವರು ಏನು ಮಾತಾಡಿದ್ದಾರೆ, ಎರಡನ್ನೂ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ಡಿನ್ನರ್ ಮೀಟಿಂಗ್ ನೀವು ಕರೆದಿ, ಡಿನ್ನರ್ ಮೀಟಿಂಗ್ಗೆ ಬಿಜೆಪಿ ಮತ್ತು JDS 10 ಜನ ಬಂದಿರುತ್ತೆ. ಹೌದು, ಅದು ನಮ್ಮ 10 ಜನರು ಬರಲಿ 8 ಜನರು ಬರಲಿ, ಅವ್ರು ನನ್ನ ಪರ್ಸನಲ್ ಫ್ರೆಂಡ್ಸ್ ರೀ. ಅವರೆಲ್ಲ ರಾಜಕಾರಣಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ನನ್ನ ವೈಯಕ್ತಿಕವಾದ ವಿಚಾರ. ನಾವೇನೋ ಕರೆದಿದ್ದ ಪಾರ್ಟಿ ಮೀಟಿಂಗೇ ಬೇರೆ, ಡಿನ್ನರ್ ಮೀಟಿಂಗೇ ಬೇರೆ. ಬಿಜೆಪಿಯ ಶಾಸಕರು DK ಶಿ ಅವರು ನಡೆಸಿರುವಂಥ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು ಸರ್ ಬಿಜೆಪಿಯ ಶಾಸಕರು DK ಶಿ ಅವರ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು. ನಾಳೆ ದಿನ ಬೆಂಗಳೂರಿಗೆ ಹೋಗ್ತೇನೆ. ನಮ್ಮೆಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ಈ ವಿಚಾರವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮುಂದೆ ಯಾವ ರೀತಿ ಇದ್ರ ಬಗ್ಗೆ ಕ್ರಮನ ಕೈಗೊಳ್ಬೇಕು ನಾವು ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ಮಾಡ್ತೇವೆ. ಬಿಜೆಪಿಯ ಶಾಸಕರು DK ಶಿ ಅವರು ನಡೆಸಿರುವಂಥ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು ಸರ್ ಬಿಜೆಪಿಯ ಶಾಸಕರು DK ಶಿ ಅವರ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು. ನಾಳೆ ದಿನ ಬೆಂಗಳೂರಿಗೆ ಹೋಗ್ತೇನೆ. ನಮ್ಮೆಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ಈ ವಿಚಾರವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಮುಂದೆ ಯಾವ ರೀತಿ ಇದ್ರ ಬಗ್ಗೆ ಕ್ರಮನ ಕೈಗೊಳ್ಬೇಕು ನಾವು ಚರ್ಚೆ ಮಾಡಿ ಆಮೇಲೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಡಿನ್ನರ್ ಪಾರ್ಟಿಗೆ 10 ಜನ ಬಂದಿದ್ರು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ನಾವು ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ ಅಂತ ಹೇಳಿ ವಿಜೇಂದ್ರ ಅವರು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಏನಾಗಬಹುದು? ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಏನಾದರೂ ಹೋಗ್ತಾರಾ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ S.T. ಸೋಮಶೇಖರ್, H. ವಿಶ್ವನಾಥ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಮುಗಿದ ಕೆಲವೇ ಕ್ಷಣಗಳಲ್ಲಿ ನಡೆದಂತಹ ಡಿನ್ನರ್ ಪಾರ್ಟಿಗೆ ಅಟೆಂಡ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ. ಇನ್ನೊಂದು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಹೇಳೋದಾದರೆ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಇದರ ಸ್ಪಷ್ಟ ಮಾಹಿತಿ ಇದೆ. ಆದರೆ ಒಂದು ದಾಖಲೆಗಾಗಿ ನಾವು ಇನ್ನೂ ಹುಡುಕ್ತಾ ಇದ್ದೇವೆ. S.T. ಸೋಮಶೇಖರ್ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ಕೂತಿದ್ರು ಅನ್ನುವಂಥ ಒಂದು ಮಾಹಿತಿ ಇದೆ. ಆದರೆ ಅದಕ್ಕೆ ಒಂದಷ್ಟು ದಾಖಲೆಗಳು ಬೇಕಾಗಿದ್ದಾವೆ. ಹಾಗಾಗಿ ನಾವು ಆ ಸುದ್ದಿಯನ್ನು ಇನ್ನೂ ಬಿತ್ತರ ಮಾಡೋಕ್ಕೆ ಹೋಗಿಲ್ಲ. ಹಾಗಾಗಿ ಈ ಒಂದು ಈ ವಿಚಾರ ಏನಿದೆ, S.T. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್, H. ವಿಶ್ವನಾಥ್ ಅವರು ಡಿನ್ನರ್ ಪಾಲಿಟಿಕ್ಸ್ ಮಾಡಿ ಹೋಗಿದ್ರು. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಜೊತೆ ಒಂದು ಮೀಟಿಂಗ್ ನಡೆದ ಬಳಿಕ ನಡೆದಂತಹ ಡಿನ್ನರಲ್ಲಿ ಭಾಗಿಯಾಗಿದ್ರು, ಶಾಸಕರ ಜೊತೆ ಬರ್ತಿದ್ರು, ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳಿದ್ದಾವೆ. ಇದು ಬಹಳ ಗಂಭೀರವಾದಂಥ ವಿಚಾರ. ಅವರ ಭಿನ್ನ ನಿಲುವುಗಳು ಇರಬಹುದು, ಪಕ್ಷದ ಮೇಲೆ ಭಿನ್ನ ನಿಲುವು ಇರಬಹುದು, ನಾಯಕರ ಮೇಲೆ ಮುನಿಷು ಇರಬಹುದು. ಅಂಥವನ್ನೆಲ್ಲವನ್ನು ಇಟ್ಕೊಂಡು ನೀವು ಬೇರೆ ಪಕ್ಷದ ನಾಯಕರ ಜೊತೆ ಗುರುತಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಬಹಳ ಪ್ರಮುಖವಾದಂಥ ವಿಚಾರ ಆಗುತ್ತೆ. ಒಂದು ವೇಳೆ ಇವರೇನಾದರೂ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗಿದ್ರೆ ಅನ್ನೋದಾದರೆ ಅವರಿಗೆ ಮುಂದಿನ ಕ್ರಮವನ್ನು ಕೂಡ ಬಿಜೆಪಿ ಪಕ್ಷದ ನಾಯಕರು ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ, ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಇದೊಂದು ಬಹಳ ಗಂಭೀರವಾದಂಥ ವಿಚಾರ. ಇದನ್ನು ಹೀಗೆ ಬಿಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಾಗಿ ಬೆಳೆಯುತ್ತೆ ಮತ್ತು ಅದು ಇನ್ನಷ್ಟು ಶಾಸಕರಿಗೂ ಕೂಡ ಹಬ್ಬುವಂಥ ಲಕ್ಷಣಗಳಿದ್ದಾವೆ. ಆ ಕಾರಣಕ್ಕಾಗಿ ಇದನ್ನು ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಆದರೆ ಎಷ್ಟರ ಮಟ್ಟಿಗೆ ಅದನ್ನು ಪರಿಣಾಮಕಾರಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋಂಥದ್ದು ಒಂದು ಪ್ರಶ್ನೆ ಇದೆ. ಯಾಕಂದರೆ S.T. ಸೋಮಶೇಖರ್ ಆಗಲಿ, ಈಗ
ಆಗಲಿ ಅವರು ಮತ್ತು ಹೆಬ್ಬಾರಾಗಲಿ ಈಗಾಗಲೇ ಒಂದವರು ಕಾಲನ್ನು ಹೊರಗಿಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತು ಎಚ್ ವಿಶ್ವನಾಥ್ ಅವರು ಕೂಡ ಅವರು ಸಾಹಿತಿಗಳ ಲೆಕ್ಕಾಚಾರದಲ್ಲಿ ಪರಿಷತ್ ಸದಸ್ಯರಾಗಿರೋದ್ರಿಂದ ಅವರಿಗೆ BJPಯಿಂದ ಯಾವುದೇ ನಿಯಮಗಳು ಅನ್ವಯಿಸುವುದಿಲ್ಲ. ಆದರೆ ಇವರಿಬ್ಬರ ಶಾಸಕರ ನಿಟ್ಟಿನಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳದೆ ಹೋದರೆ ಇದೊಂದು ಬ್ಯಾಡ್ ಮೆಸೇಜ್ BJP ಪಕ್ಷಕ್ಕೆ ಪಾಸ್ ಆಗುತ್ತೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಅನುವು ಮಾಡಿಕೊಳ್ಳುವಂಥ ಕೆಲಸ. ಹಾಗಾಗಿ ಈ ಇಬ್ಬರನ್ನು ಕೂಡ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳುವ ಮೂಲಕ BJP ಸ್ಪಷ್ಟವಾದಂಥ ಸಂದೇಶವನ್ನು ಎಲ್ಲ ಶಾಸಕರಿಗೂ ಕೊಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೋಗ್ತಾರಾ ಇಲ್ವಾ ಕುತೂಹಲ ಅಂತೂ ಇದ್ದೇ ಇದೆ. ಆದರೆ ಕಾಂಗ್ರೆಸ್ ಪಾಳದಲ್ಲಿ ಕೇಳಿ ಬರ್ತಾ ಇರುವಂಥ ಚರ್ಚೆ ವಿಚಾರಗಳು ಕೆಲ ನಾಯಕರು ಬರ್ತಾರೆ ಅಂತೇಳಿ, ಅದು ಯಾವಾಗ ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ.